ಏನಾಯ್ತು ಸುರಭಿ, ನೀನ್ ತುಂಬಾ ಟೆನ್ಸ್ ಆಗಿ ಕಾಣ್ತಾ ಇದೀಯಾ? ಎಲ್ಲ ಓಕೆನಾ? ಅಯ್ಯೋ ನನ್ನನ್ನ ಮುಟ್ಬೇಡ ಇಡಿಯಟ್. ಶಂಸು, ನನಗೆ ನಿನ್ ಬಗ್ಗೆ ಚಿಂತೆ ಆಯ್ತು. ಚಿಂತೆನಾ? ಮೈ ಫುಡ್. ನಿನಗೆ ಗೊತ್ತಾ, ಬಹುಶಃ ನಿನ್ನ ವಕ್ರ ದೃಷ್ಟಿ ಈ ಡೀಲ್ ಮೇಲೆ ಬಿದ್ದಿರಬಹುದು. ಅದಕ್ಕೆ ಇದು ಕೈ ತಪ್ಪೋ ಹಾದಿಯಲ್ಲಿದೆ. ಸುರಭಿ, ನೀನ್ ಹೇಳಿದ್ರೆ ನಾನು ಅಜಯ್ ಅವ್ರ ಜೊತೆ ಒಮ್ಮೆ ಮಾತಾಡ್ತೀನಿ. ಅಬ್ಬಾ, ಇವನ್ ಮಾತ್ ಕೇಳಿ ನಿನಗ್ ಮಾತಾಡಕ್ ಬರತ್ತಾ? ಇಂಥ ದೊಡ್ಡ ಬಿಸ್ನೆಸ್ ಕಾಂಟ್ರಾಕ್ಟ್ಗಳ ಬಗ್ಗೆ ನಿನ್ಗೆ ಏನ್ ಗೊತ್ತು? ಎಲ್ಲ ಗೊತ್ತಿದೆ ಅನ್ನೋ ತರ ಮಾತಾಡ್ತಾ ಇದ್ಯಾ? ಸುರಭಿ, ನಾನು ವಾಶ್ರೂಮ್ಗೆ ಒಂದು ನಿಮಿಷ ಹೋಗ್ಬೋದಾ? ಹೋಗ್ಬೇಗ. ಥ್ಯಾಂಕ್ ಯು. ಈ ದೊಡ್ಡ ಹೋಟೆಲ್ನ ಗಾರ್ಡ್ಗಳು ಅವನಿಗೆ ಸಲ್ಯೂಟ್ ಹೊಡಿತಾ ಇದ್ದಾರೆ. ಅವ್ರಿಗೇನಾಯ್ತು? ವಿರಾಜ್ ತಕ್ಷಣವೇ ವಾಪಸ್ ಬಂದು ಕಾರ್ ಸ್ಟಾರ್ಟ್ ಮಾಡಿದ. ಅಷ್ಟರಲ್ಲಿ ಸುರಭಿ ಫೋನ್ನಲ್ಲಿ ಒಂದು ಮೆಸೇಜ್ ಬಂತು. ಅದನ್ನು ನೋಡಿದ ಅವಳಿಗೆ ಶಾಕ್ ಆಯಿತು. ಓ ಮೈ ಗಾಡ್, ಅಜಯ್ ಒಪ್ಪಿಕೊಂಡಿದ್ದಾರೆ. ಅಭಿನಂದನೆಗಳು ಸುರಭಿ. ನನಗೆ ಗೊತ್ತಿತ್ತು, ಬಿಸ್ನೆಸ್ ಮತ್ತು ಇತರ ವಿಷಯಗಳಲ್ಲಿ ಇಷ್ಟು ಜ್ಞಾನವಿರುವ ಹುಡುಗಿಯನ್ನು ಅಜಯ್ ತಿರಸ್ಕರಿಸಲಾರ ಅಂತ. ಸಾಕು ಸಾಕು, ಇಷ್ಟು ಡ್ರಾಮಾ ಬೇಡ. ಇನ್ನು ಅಜಯ್ ಸರ್ ಅಂದ್ರೆ ಅನಾವಶ್ಯಕವಾಗಿ ಅವರನ್ನು ಹೊಗಳಬೇಡ. ಆದ್ರೆ ಅವನು ಈ ಡೀಲ್ ನನಗೆ ಹೇಗ್ ಕೊಟ್ಟ? ಈಗಷ್ಟೇ ಅವನು ನನ್ನನ್ನು ಅವಮಾನಿಸಿ ತಳ್ಳಿದ. ಹಾಗಾದ್ರೆ ಅವನು ಇಷ್ಟು ಸುಲಭವಾಗಿ ಹೇಗೆ ಒಪ್ಕೊಂಡ? ನಮಸ್ಕಾರ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಸುರಭಿ ಮೇಡಮ್, ನೀವು ನನಗೆ ಮೊದಲೇ ಹೇಳಬೇಕಿತ್ತು ನಿಮ್ಮ ಮನೆಯವರು ಇಷ್ಟು ದೊಡ್ಡ ಮಟ್ಟದಲ್ಲಿದ್ದಾರೆ ಅಂತ. ಆಗ ನಾನು ಈ ಡೀಲ್ನ ನಾನೇ ನಿಮಗೆ ಕೊಡ್ತಾ ಇದ್ದೆ. ದೊಡ್ಡ ವ್ಯಕ್ತಿಗಳು ಅಂದ್ರೆ? ಸರಿ ಬಿಡಿ, ಈ ಮಾತುಗಳೆಲ್ಲ ಏಕೆ? ಇನ್ನು 5 ನಿಮಿಷದಲ್ಲಿ CEO ಜೊತೆ ನಿಮ್ಮ ಮೀಟಿಂಗ್ ಇದೆ, ಬನ್ನಿ ಪ್ಲೀಸ್. ಒಂದು ನಿಮಿಷ. ಈ ವಿಡಿಯೋ ಕಾಲ್ನಲ್ಲಿ ನೀವು ಯಾರನ್ನು ನೋಡಿದ್ರಿ? ಯಾರದು? ಕಶ್ಯಪ್ ಇಂಡಸ್ಟ್ರೀಸ್ CEO. ಈ ಡೀಲ್ ನಿಮ್ ಕೈ ತಪ್ಪಿ ಹೊಡ್ತಾ ಇತ್ತು, ಆದ್ರೂ ಹೇಗ್ ಸಿಕ್ತು? ಈ ಅಜಯ್ ಯಾರು? ಅಷ್ಟೊಂದು ದೊಡ್ಡವರು ಯಾರ ಬಗ್ಗೆ ಮಾತನಾಡ್ತಾ ಇದ್ರು? ಅವ್ರು ಏನ್ ಹೇಳ್ತಾ ಇದ್ರು? ಕಶ್ಯಪ್ ಇಂಡಸ್ಟ್ರೀಸ್ CEO ಮಿಸ್ಟರ್ ಕಶ್ಯಪ್ ಈ ವಿಡಿಯೋ ಕಾಲ್ ಜಾಯ್ನ್ ಆಗ್ತಾ ಇದ್ದಾರೆ. ಈ ವ್ಯಕ್ತಿ ನನ್ನ ಗಂಡ ವಿರಾಜ್. ನಿಮ್ಗೆ ಬುದ್ಧಿ ಇದೆಯಾ ಮೇಡಮ್? ಏನ್ ನಾನ್ಸೆನ್ಸ್ ಮಾತಾಡ್ತಾ ಇದ್ದೀರಾ? ಮಿಸ್ಟರ್ ಅಜಯ್, ನಾನು ಹುಚ್ಚಿ ಅಲ್ಲ, ನಾನ್ ನಿಜ ಹೇಳ್ತಾ ಇದ್ದೀನಿ. ನನ್ನ ಗಂಡ ಯಾರು ಅಂತ ನನ್ಗೆ ಗೊತ್ತಿಲ್ವಾ? ಈ ವ್ಯಕ್ತಿಯೇ ನನ್ನ ಗಂಡ ವಿರಾಜ್. ಅವನು ನನ್ನ ಮನೆಯಲ್ಲಿ ಮನೆ ಅಳಿಯನಾಗಿರೋದು. ಮೇಡಮ್, ಮಾತಾಡೋ ಮುಂಚೆ ಯೋಚಿಸಿ, ಏನ್ ಬೇಕಾದ್ರೂ ಮಾತಾಡ್ಬೇಡಿ. ನಿಮ್ಗೆ ಗೊತ್ತಾ ಈ ವ್ಯಕ್ತಿ ಯಾರು? ಇವರು ನಮ್ಮ ಕಂಪನಿಯ CEO. ನೀವು ಹಾಗೂ ನಾವು ಇವರ ಕೆಲಸದವರು. ಈ ವ್ಯಕ್ತಿ ನಿಮ್ಮ ಗಂಡನೆಂದು ನೀವು ಹೇಗೆ ಹೇಳ್ತೀರಾ? ಮಿಸ್ಟರ್ ಅಜಯ್, ಆದ್ರೆ ನಾನು ಹೇಳ್ತಾ ಇರೋದು ಸತ್ಯ. ಇವನು ನನ್ನ ಗಂಡ. ಸುರಭಿ, ಕ್ಷಮಿಸಿ ಸರ್. ನಿಮ್ಮ ಮುಂದೆ ಈ ತೊಂದರೆಗೆ ನಾನು ಕ್ಷಮೆ ಕೇಳುತ್ತೇನೆ. ಪರವಾಗಿಲ್ಲ ಅಜಯ್, ಈ ಮೀಟಿಂಗ್ ಅನ್ನು ನಾವು ನಂತರ ಮಾಡೋಣ. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ವೀರಮಾಣಿಕ್ಯ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ.